ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಜಸ್ಟ್ ಏನು ಚಾಂಪಿಯನ್ಸ್ ಟ್ರೋಫಿ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ ಬಿಸಿ ಅಪ್ಡೇಟು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡರ್ ರೊಚ್ಚಿಗೆದ್ ಬಿಟ್ಟವ್ರೆ BCCI ಮೇಲೆ ಮತ್ತೆ ಏನ್ ಗುರು ಇವ್ರದ್ದು ಕ್ವಾಟ್ಲೆಗಳು ಇವಾಗ ರಾಜಿ ಆಗಿತ್ತು ತಾನೇ ಇಲ್ಲಿ ಇವರು ಬರೋದು ಬೇಡ ನಾವು ಬರೋದು ಬೇಡ ಎಲ್ಲ ನ್ಯೂಟ್ರಲ್ ವೆನ್ಯೂಲೇ ಆಡೋದಂತ ರಾಜಿ ಆಗಿತ್ತು ತಾನೆ ಇನ್ನೇನು ಕಿತಾಪತಿ ಇವ್ರದ್ದು ಅಂತ ಕೇಳಿದ್ರೆ ಹೌದು ಕಿತಾಪತಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಇವಾಗ ICC ನ್ಯೂಟ್ರಲ್ ಆಗಿಲ್ಲ ICC ನ್ಯೂಟ್ರಲ್ ಆಗಿ ಇರಬೇಕು ಏಷ್ಯಾ ಕಪ್ಪು ಏನೋ ಬಿಡಿ ಅವ್ರೇನೋ ಮಾಡ್ಕೊಂತಾರೆ ಅಂತ ಅನ್ಕೊಬೋದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇಂಡಿಯಾ ಪರವಾಗಿರೋ ಜಾಸ್ತಿ ಇತ್ತು ಏನೋ ಮಾಡ್ಕೊಟ್ರು ಅಂತ ಸುಮ್ಮನೆ ಇದ್ವಿ ನಾವು ಬಟ್ ICC ನ್ಯೂಟ್ರಲ್ ಆಗಿ ಇರಬೇಕು ನ್ಯೂಟ್ರಲ್ ಡಿಸಿಷನ್ನ ತಗೋಬೇಕು ಯಾವ ವಿಚಾರದಲ್ಲಿ ಅಂತಂದರೆ ಜರ್ಸಿ ವಿಚಾರದಲ್ಲಿ ಜರ್ಸಿ ಮೇಲೆ ಪಾಕಿಸ್ತಾನ್ 2025 ಅಂತ ಬರುತ್ತೆ ಈ ಸಲ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನ್ 2025 ಅಂತ ಗೊತ್ತಿರೋ ಹಾಗೇನೆ ವರ್ಲ್ಡ್ ಕಪ್ಗಳೆಲ್ಲ ಆದಾಗ ಮೆಗಾ ಇವೆಂಟ್ಸ್ಗಳೆಲ್ಲ ಆಯಿತು ಅಂದರೆ ಟೂರ್ನಮೆಂಟ್ಗಳೆಲ್ಲ ಆಯಿತು ಅಂದಾಗ ಆ ನೇಷನ್ನ ಹೆಸರು ಬರುತ್ತೆ ಇಂಡಿಯಾದಲ್ಲಿ ಆಗಿದ್ದಾಗಲೂ ಕೂಡ ಅಷ್ಟೇ ಇಂಡಿಯಾ 2025 ವರ್ಲ್ಡ್ ಕಪ್ ODI ವರ್ಲ್ಡ್ ಕಪ್ 2023 ಇಂಡಿಯಾ ಅಂತ ಬಂದಿತ್ತು ಸೊ ಅದೇ ಥರ ಇವಾಗ ಚಾಂಪಿಯನ್ಸ್ ಟ್ರೋಫಿ 2025 ಪಾಕಿಸ್ತಾನ್ ಅಂತ ಬರುತ್ತೆ ಜರ್ಸಿ ಮೇಲೆ ಎಲ್ಲರ ಜರ್ಸಿ ಮೇಲೆ ಎಲ್ಲ ಟೀಮ್ಗಳ ಜರ್ಸಿ ಮೇಲೂ ಕೂಡ ಬರಬೇಕು ಸೊ ಇದನ್ನು ಇಂಡಿಯಾದವರು ಡಿನೇ ಮಾಡಿದ್ರಂತೆ ನಾವು ಪಾಕಿಸ್ತಾನ್ ಅನ್ನೋ ಒಂದು ವರ್ಡ್ನ ಒಂದು ದೇಶದ ಹೆಸರನ್ನ ನಾವು ಹಾಕೊಳ್ಳೋದಿಲ್ಲ ನೀವೇನಾನ ಕಿತ್ತಾಕೊಳ್ಳಿ ಏನಾನ ಗುಡ್ಡೆ ಹಾಕೊಳ್ಳಿ ನಾವಂತೂ ಹಾಕೊಳ್ಳೋದಿಲ್ಲ ನೀವು ಬೇರೆಯವ್ರು ಹಾಕೊಳ್ಳಿ ಪಾಕಿಸ್ತಾನದ ನಾವು ಹಾಕೊಳ್ಳೋದಿಲ್ಲ ನಾವು ಪಾಕಿಸ್ತಾನ್ಗೆ ಬರ್ತಾ ಇಲ್ಲ ಆಡೋದಕ್ಕೆ ನಾವು ನ್ಯೂಟ್ರಲ್ ವೆನ್ಯೂಲ್ ಆಡ್ತಿದ್ದೀವಿ ಪಾಕಿಸ್ತಾನ ನಮಗೆ ಬೇಕಾಗಿಲ್ಲ ಪಾಕಿಸ್ತಾನ ಜರ್ಸಿ ಮೇಲೆ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಇಂಡಿಯಾದವರು ಇವಾಗ ರೆಫ್ಯೂಸ್ ಮಾಡಿದ್ರಂತೆ ಇದು ಇವರಿಗೆ ಸಿಕ್ಕಾಪಟ್ಟೆ ಟೀ ಉರಿದೋಗ್ಬಿಟ್ಟಿದೆ ಪಾಕಿಸ್ತಾನದನ್ನ ಹಾಕಂತ ಇಲ್ಲ ಅಂತ ಯಾಕೆ ನಾವು ODI ವರ್ಲ್ಡ್ ಕಪ್ಪಲ್ಲಿ ಹಾಕೊಂಡಿಲ್ವಾ ಇಂಡಿಯಾ 2023 ಅಂತ ಹಾಕೊಂಡಿರ್ಲಿಲ್ವಾ ನಾವು ಹಾಕೊಂಡಿದ್ದೀವಿ ಇವ್ರೇನಕ್ಕೆ ಹಾಕಂತ ಇಲ್ಲ ನ್ಯೂಟ್ರಲ್ ಡಿಸಿಷನ್ ಏನಕ್ಕೆ ತಗೊಂತ ಇಲ್ಲ ಇಲ್ಲಿ ICC ಒಬ್ರಿಗೊಂದು ಮತ್ತೊಬ್ರಿಗೊಂದು ಇವಾಗ ಅದೇನೋ ಮಾಡಿದೆ ಓಕೆ ಅಂದರೆ ನ್ಯೂಟ್ರಲ್ ವೆನ್ಯೂಲ್ ಆಡಬೇಕು ಅಂತ ನಾವು ನ್ಯೂಟ್ರಲ್ ವೆನ್ಯೂನ ಆಡ್ತೀವಿ ಬರುವಂಥ ಟೂರ್ನಮೆಂಟ್ಗಳಲ್ಲಿ ಅಟ್ ಲೀಸ್ಟ್ ಇವ್ರು ಜರ್ಸಿ ಮೇಲೆ ನಮ್ಮ ಹೆಸರನ್ನ ಹಾಕೊಂಡಿಲ್ಲ ಅಂತಂದರೆ ದುಬೈಯಲ್ಲಿ ಆಡ್ತಿದ್ರು ಕೂಡ ನಾವೇ ಹೋಸ್ಟ್ ಮಾಡ್ತಾ ಇರೋದು ನಮ್ಮ ಹೆಸರನ್ನ ಹಾಕೊಂಡಿಲ್ಲ ಅಂತಂದರೆ ಏನು ಇವ್ರದ್ದು ಯಾವಾಗಲೂ ಕೋಟ್ಲೆಗಳು ಚಿಕ್ಕ ಪುಟ್ಟ ವಿಚಾರಗಳಿಗೆಲ್ಲ ಕಿತಾಪತಿಗಳನ್ನ ತೆಗಿತಾ ಇರ್ತಾರೆ ರೆಫ್ಯೂಸ್ ಮಾಡ್ತಾ ಇರ್ತಾರೆ ಏನಾಗಿದೆ ಅವರಿಗೆ ಬರಬಾರ್ದು ಅನ್ನೋ ಥರ ಕೇಳಿದರೆ ಪಾಕಿಸ್ತಾನದವರು ಇನ್ನೂ ಒಂದು ವಿಚಾರ ಏನು ಅಂತಂದರೆ ಕ್ಯಾಪ್ಟನ್ಸ್ ಮೀಟ್ ಇದೆಯಂತೆ ಪಾಕಿಸ್ತಾನದ ಲಾಹೋರಲ್ಲಿ ಸೊ ಅದಕ್ಕೂ ಕೂಡ BCCI ಡಿನೇ ಮಾಡಿದ್ಯಂತೆ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಗೊತ್ತಿಲ್ಲ ಏನೋ ಫೈನಲೈಸ್ ಆಗಿಲ್ಲ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡರ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಆಸ್ ಪರ್ ದ ರಿಪೋರ್ಟ್ಸು ಅದನ್ನು ಕೂಡ ಡಿನೇ ಮಾಡಿದ್ರಂತೆ ಕ್ಯಾಪ್ಟನ್ ಬರೋದನ್ನ ಪಾಕಿಸ್ತಾನ್ಗೆ ಕ್ಯಾಪ್ಟನ್ ಬರೋದನ್ನ ಕ್ಯಾಪ್ಟನ್ಸಿ ಮೀಟೇ ಇಲ್ಲ ಅಂತಂದರೆ ಇದು ಯಾವ ಥರ ಟೂರ್ನಮೆಂಟ್ನ ಕಂಡಕ್ಟ್ ಮಾಡಿದ್ದಾರೆ ICC ಅವರು ನ್ಯೂಟ್ರಲ್ ಡಿಸಿಷನ್ ಏನಕ್ಕೆ ತೊಗೊತಾ ಇಲ್ಲ ಗೌರ್ಮೆಂಟ್ ಇಂಟರ್ಫರೆನ್ಸ್ ಏನಕ್ಕೆ ಆಗ್ತಾ ಇದೆ ಇಲ್ಲಿ ಇಂಟರ್ಫಿಯರ್ ಆಗಲೇಬಾರ್ದು ಗೌರ್ಮೆಂಟು ಇಲ್ಲಿ ಕ್ಲಾಶ್ ಇರೋದು ಮ್ಯಾಚ್ ಟು ಮ್ಯಾಚ್ ಕ್ಲಾಶ್ ಇರಬೇಕು ಕಂಟ್ರಿ ಟು ಕಂಟ್ರಿ ಕ್ಲಾಶ್ ಇರಬೇಕು ಕ್ರಿಕೆಟ್ನ ಕ್ರಿಕೆಟ್ ಥರ ನೋಡಬೇಕು ನೀವು ಇಲ್ಲಿ ಗೌರ್ಮೆಂಟ್ನ ಇಂಟರ್ಫಿಯರ್ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ನಾವು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅವ್ರನ್ನ ಗೌರ್ಮೆಂಟನ್ನು ಇಂಟರ್ಫಿಯರ್ ಆಗಿದೆಯಾ ಎಲ್ಲದಕ್ಕೂ ಒಂಥರ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ವಾ ನಾವೇನು ಇವ್ರ ಥರ ಮಾಡ್ತಾ ಇದ್ದೀವಾ ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲ ಅಡೆತಡೆ ಮಾಡಿಕೊಂಡು ಕ್ರಿಕೆಟ್ನ ಕ್ರಿಕೆಟ್ ಥರ ನೋಡೋಕೆ ಏನು ಇವರಿಗೆ ಕ್ರಿಕೆಟಲ್ಲಿ ಮಾತ್ರ ಈ ಥರ ಮಾಡ್ತಾರೆ ಬೇರೆ ಸ್ಪೋರ್ಟ್ಗಳಲ್ಲಿ ಈ ಥರ ಮಾಡಲ್ಲ ಕ್ರಿಕೆಟ್ ಅಂತ ಬಂದಾಗ ಏನಕ್ಕೆ ಈ ಥರ ಮಾಡ್ತೀರಾ ಅಂತ ಅವರು ಕ್ವೆಶನ್ನ ಕೇಳ್ತಾ ಇದ್ದಾರೆ ಸ್ಪೋರ್ಟ್ ಥರ ನೋಡಿ ನೀವು ದೇಶಗಳ ಡಿಸ್ಪ್ಯೂಟ್ನ ತೊಗೊಂಬಂದ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಅಂತ PCB ಅವರು ಕೇಳ್ತಾ ಇದ್ದಾರೆ ಒಂದು ಆ್ಯಂಗಲಲ್ಲಿ ಹಂಗೆ ನೋಡೋಕೆ ಕರೆಕ್ಟ್ ಅಂತ ಅನ್ಸುತ್ತೆ ಬಟ್ ಇನ್ನೂ ಒಂದು ಆ್ಯಂಗಲಲ್ಲಿ ಆಬ್ವಿಯಸ್ಲಿ ತಪ್ಪು ಅಂತ ಅನ್ಸುತ್ತೆ ಪಾಕಿಸ್ತಾನ ನಾವು ಯಾಕೆ ಹಾಕೋಣ ಅಂತ ನಮ್ಮ ಇಂಡಿಯನ್ಸ್ಗೆ ಹಂಗೆ ಬಂದ್ಬಿಡ್ತದೆ ನ್ಯಾಚುರಲಿ ಬಂದ್ಬಿಡುತ್ತೆ ಪಾಕಿಸ್ತಾನನ ನಾವು ನಮ್ಮ ಜರ್ಸಿ ಮೇಲೆ ಏನಕ್ಕೆ ಹಾಕೋಬೇಕು ಗುರು ಅವ್ರು ಬೇಕಾದ್ರೆ ಹಾಕೊಳ್ಳಿ ನಾವು ಅಪ್ಪ ಅವ್ರ ಮಕ್ಕಳುಗಳು ಹಾಕೊಳ್ಳಿ ಬೇಕಾದರೆ ಅಪ್ಪನ ಮಕ್ಕಳು ಹಾಕೊಂಡ್ರೆ ಏನೋ ಅನ್ಸೋದಿಲ್ಲ ಮಕ್ಕಳನ್ನ ಅಪ್ಪ ಹಾಕೊಂಡ್ರೆ ಒಂಥರ ಮಕ್ಕಳ ಹೆಸರನ್ನ ಅಪ್ಪ ಹಾಕೊಳ್ಳೋದಿದೆಯಲ್ಲ ಸೊ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಇಂಡಿಯಾದವರು ಹೇಳಿದ್ದಾರೆ ಇವಾಗ ನಾವು ಹಾಕೊಳ್ಳೋದಿಲ್ಲ ಪಾಕಿಸ್ತಾನ ಹೆಸರನ್ನ ಅಂತ ಆ್ಯಕ್ಚುಲಿ ಏಷ್ಯಾ ಕಪ್ಪಲ್ಲೂ ಕೂಡ ಅಷ್ಟೇ ಏಷ್ಯಾ ಕಪ್ 2023 ನಡೀತಿಲ್ಲ ಅವಾಗಲೂ ಕೂಡ ಪಾಕಿಸ್ತಾನ ಅಂತ ಹಾಕೊಬೇಕು ಅಂತ ಯಾಕಂದರೆ ಪಾಕಿಸ್ತಾನ ಹೋಸ್ಟ್ ಆಗಿತ್ತು ಹೈಬ್ರಿಡ್ ಮಾಡಲಲ್ಲಿ ಆಯಿತು ಅವಾಗಲೂ ಕೂಡ ಪಾಕಿಸ್ತಾನ ಅಂತ ಹಾಕೊಬೇಕು ಅಂತ ಸಿಕ್ಕಾಪಟ್ಟೆ ಫೈಟ್ ಮಾಡಿದರು ಬಟ್ ಯಾರೂ ಕೂಡ ಹಾಕ್ಕೊಂಡಿಲ್ಲ ಪಾಕಿಸ್ತಾನ ಅಂತ ಬರೀ ನಮ್ನೇಷನ್ ಮಾತ್ರ ಅಂತಲ್ಲ ಯಾರಿಗೂ ಬೇಡ ಇದ್ರೆ ನ್ಯಾಚುರಲ್ ನ್ಯೂಟ್ರಲ್ ಆಗಿರೋಣ ಅಂತ ಯಾರಿಗೂ ಕೂಡ ಹಾಕಲಿಲ್ಲ ಸೊ ಇವಾಗ ICC ಅಂತ ಟೂರ್ನಮೆಂಟ್ ಅಂತ ಬಂದಾಗ ಹಾಕೊಳ್ಳೇಬೇಕು ಸೊ ಈ ಟೈಮಲ್ಲಿ ಇಂಡಿಯಾ ಹಾಕೊಳ್ಳಲ್ಲ ಅಂತ ಹೇಳ್ತಾ ಇದೆ ICC ಇದ್ರ ಬಗ್ಗೆ ಡಿಸಿಷನ್ನ ತೊಗೋಬೇಕು ಪಕ್ಕಾ ನ್ಯೂಟ್ರಲ್ ಆಗಿ ಇರಬೇಕು ಆ ಒಂದು ಡಿಸಿಷನ್ನು ಅಂತ PCB ಅವರು ಇವಾಗ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ ಇವಾಗ ಇವ್ರು ಇನ್ನೊಂದು ತೊಗೊತಾರೆ ಇವಾಗ ಇನ್ನು ಬರೋವಂಥ ICC ಇವೆಂಟ್ಸ್ಗಳು ಮುಂದೆ ಬರುವಂಥದ್ದು ಏನಿದೆ ಇಂಡಿಯಾದಲ್ಲಿ ಆಗುವಂಥದ್ದು ಸೊ ನಾವು ಕೂಡ ಹಾಕೊಳ್ಳೋದಿಲ್ಲ ಇಂಡಿಯಾ ಅಂತ ನಾವು ಹಾಕೊಳ್ಳೋದಿಲ್ಲ ಅಂತ ಸೊ ಅದನ್ನು ತಗೊಂತಾರೆ ಪಕ್ಕ ಹೋಗ್ಲಿ ಬಿಡೋಗುರು ನೀನು ಮಾಡ್ಕೊ ಹೋಗುಗುರು ಅಂತ ಹೇಳ್ತಾರೆ ಹೆಂಗಿದ್ರು ಗೊತ್ತು BCCI ಹಾಕೊಳ್ಳೋದಿಲ್ಲ ಅಂತ ಸೊ ICC ಅದೇ ಥರ ನಿರ್ಧಾರಕ್ಕೆ ಬರಬೇಕಾಗುತ್ತೆ ಅಷ್ಟೇ ಇವಾಗ ನ್ಯೂಟ್ರಲ್ ವೆನ್ಯೂಲ್ ಯಾವ ಥರ ಡಿಸೈಡ್ ಆಗಿದೆಯೋ ಮ್ಯಾಚ್ಗಳು ಅದು ಇಂಡಿಯಾದಲ್ಲಿ ಹೋಸ್ಟ್ ಆದರೂ ಅಷ್ಟೇ ಪಾಕಿಸ್ತಾನದವ್ರು ನ್ಯೂಟ್ರಲ್ ವೆನ್ಯೂಲೇ ಆಡಬೇಕು ಅಂತ ಸೊ ಅದೇ ರೀತಿ ನೀವು ಅಲ್ಲಿ ಹೋಸ್ಟ್ ಆದಾಗ ನೀವು ಇಂಡಿಯಾನ ಹೆಸರನ್ನು ಹಾಕಬೇಡ್ರಪ್ಪ ಶಶಿ ಅಂದ್ರ
ಅವರು ಹಾಕೊಳ್ಳಲ್ಲ, ನೀವು ಹಾಕಬೇಡ್ರಿ ಅಂತ ICC ಈ ಡಿಸಿಷನ್ಗೆ ಬರುತ್ತೆ ಅಷ್ಟೇ. ಹಾಕ್ಸೋ ಡಿಸಿಷನ್ಗಂತೂ ಖಂಡಿತ ಬರೋದಿಲ್ಲ, ಅವ್ರಿಗೆ ಹಾಕ್ಸೋಕ್ಕೂ ಕೂಡ ಆಗೋದಿಲ್ಲ ICC ಅವರಿಗೆ ಇಂಡಿಯಾದ ಜರ್ಸಿ ಮೇಲೆ ಪಾಕಿಸ್ತಾನ್ ಅಂತ. ಸೊ ನಿಮಗೇನು ಅನ್ನಿಸ್ತಿದೆ, ಇಂಡಿಯಾದ ಜರ್ಸಿ ಮೇಲೆ ಪಾಕಿಸ್ತಾನ್ ಅಂತ ಬರಬೇಕಾ ಬರಬಾರ್ದಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಬರಬಾರ್ದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.